ಆಗಲೇ ಪೂಜ್ಯ ಸ್ವಾಮೀಜಿ ಅವರು ತಿಳಿಸಿದ್ರು, ಈಗೋನ ಬಿಡಬೇಕು ಎಲ್ಲರೂ. ನಮ್ಮಲ್ಲಿ ಎಲ್ಲರಲ್ಲೂ ಅದೊಂದು ತಾಪತ್ರಯ ಜಾಸ್ತಿ ಇರ್ತದೆ. ನಾನೇ ಹೆಚ್ಚು ಅನ್ನೋವಂಥ ಮನಸ್ಥಿತಿ. ನಾವೇನೋ ಅವ್ರ ತಗ್ಗೋದೇನು ಬಿಡೋದ್ರ ತಗ್ಗೋದೇನು ಅಂತ. ಆದರೆ ಯಾರೆಷ್ಟೇ ದೊಡ್ಡ ಅಧಿಕಾರಿಗಳಾಗಿರಲಿ, ಯಾರೆಷ್ಟೇ ಶ್ರೀಮಂತರಾಗಿರಲಿ, ಅವರೆಂಥವ್ರೆ ಎಂಥ ಬಲಶಾಲಿಗಳೇ ಆಗಿರಲಿ, ಸಮಾಜ ಅಂತಂದಾಗ ಸಮಾಜದ ಮುಂದೆ ಪ್ರತಿಯೊಬ್ಬರು ತಲೆಬಾಗಿ ನಿಲ್ಲಬೇಕಾದ್ದೇ ಧರ್ಮ. ಸಮಾಜಕ್ಕೆ ನಾವೆಲ್ಲ ಮಕ್ಕಳಾಗ್ತೀವೇ ಹೊರತು ಸಮಾಜಕ್ಕೆ ಮುಂದೆ ನಾವು ಯಾರು ದೊಡ್ಡವರಾಗೋಕ್ಕೆ ಸಾಧ್ಯ ಇಲ್ಲ. ಸಮಾಜವೇ ದೊಡ್ಡದು. ಸಮಾಜನ ಕಾಪಾಡ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬರ ಕರ್ತವ್ಯ ಆಗಿರ್ತದೆ. ಸಮಾಜನ ಕಾಪಾಡ್ಕೊಳ್ಬೇಕು ಎಲ್ಲರೂ ಸೇರ್ಬೇಕು. ಈ ಸಮಾಜ ನಮಗೆ ಜನ್ಮ ಕೊಟ್ಟಿರ್ತದೆ. ನಮ್ಮ ತಾಯಿನ ಸಿಂಗರಿಸುವಂಥ ಕಾರ್ಯ ನಾವೆಲ್ಲರೂ ಸೇರಿ ಮಾಡಬೇಕಾಗಿರ್ತದೆ. ಅರ್ಕಲ್ ಬಟ್ಟೆ ಹುಟ್ಟಿರ್ತಕ್ಕಂಥ ನಮ್ಮ ತಾಯಿನ ಕಿತ್ತು ತಿಂದು ಚಿಂದಿ ಬಟ್ಟೆ ಉಡುವಂಥ ಸ್ಥಿತಿಗೆ ತಂದು ನಿಲ್ಲಿಸುವಂಥ ಪ್ರಸಂಗಗಳು ನಡೀತಾ ಇದೆ. ನಮ್ಮ ತಾಯಿಂದರನ್ನ ನಾವು ಸಿಂಗರಿಸ್ಕೊಳ್ತಕ್ಕಂಥ ಕಾರ್ಯ ನಾವು ಮಾಡಬೇಕಾಗಿದೆ. ಈ ಕುಲದಲ್ಲಿ ಹುಟ್ಟಿರ್ತೀವಿ, ಈ ಜಾತಿಲಿ ಹುಟ್ಟಿರ್ತೀವಿ. ಈ ಜಾತಿನ ಬಹಳ ಹೆಮ್ಮೆಯಿಂದ ಕಟ್ಟಬೇಕು ನಾವೆಲ್ಲರೂ. ಇಲ್ಲಿ ನಾವೆಲ್ಲ ಸೇರಿದಾಗ ಅಷ್ಟೇ ನಾವುಗಳು ಒಂದು ಕಡೆ ಸೇರಿದಾಗ ನಾನು ಪರಮ, ನಾನು ಕೊರಚ, ನಾನು ಗೋವಿ, ನಾನು ಲಮಾಣಿ, ಇದೆಲ್ಲ ನಾವು ಸೇರಿದಾಗ ಅಷ್ಟೇ ಹೆಮ್ಮೆಯಿಂದ ಹೇಳ್ತೀವಿ ಹೊರತು ಇತರೆ ಬೇರೆ ಸಮಾಜಗಳ ಜೊತೆಯಲ್ಲಿ ನಿಂತಾಗ ಸರಿಸಮಕ್ಕೆ ನಿಲ್ಲುವಂಥದ್ದು, ಸಮಕ್ಕೆ ನಿಲ್ಲುವಂಥ ಒಂದು ಕೆಲಸನ ಯಾರೂ ಮಾಡೋದಿಲ್ಲ. ತಲೆ ತಗ್ಸೋದು, ಜಾತಿ ಅನ್ನೋ ಪದ ಬರ್ತಿದ್ದಂಗೆ ಹಂಗೇ ವಂಚಿಕರಾಗ್ಬಿಡುತ್ತೆ. ಚಿಕ್ಕ ಚಿಕ್ಕ ಜಾತಿಗಳು ಯಾವಾಗ ಗಟ್ಟಿಯಾಗುತ್ತೆ, ಸದೃಢವಾಗುತ್ತೆ, ಅವಾಗಷ್ಟೇ ನಾವು ಸಮಾಜದ ನಿರ್ಮಾಣವನ್ನು ಸಂಪೂರ್ಣವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ, ಈ ಜಾತಿಗೆ ಸವಲತ್ತುಗಳು ಕೊಟ್ಟಿದ್ದಾರೆ ಅಂಬೇಡ್ಕರ್ ಸಾಹೇಬರು. ಜಾತಿನ ಮರೆಮಾಚಿ ಅಂತ ಎಲ್ಲೂ ಹೇಳಿಲ್ಲ. ತಾಯಿಯನ್ನ ಮರೆಮಾಚಿ, ನಿಮ್ಮ ಜಾತಿನ ಮರೆಮಾಚಿ, ನೀವು ತಲೆ ತಗ್ಸಿ ಬದುಕಿ ಅಂತ ಎಲ್ಲೂ ಹೇಳಿಲ್ಲ. ನಮ್ಮನ್ನೆಲ್ಲ ತಲೆ ಎತ್ತುವಂಗೆ ಮಾಡಿದ್ದಾರೆ. ಆ ತಲೆ ಎತ್ತುವಂಥ ಪ್ರಯತ್ನಗಳು ನಮ್ಮಲ್ಲಿ ಸರಿಯಾಗಿ ಸಾಗ್ತಾ ಇಲ್ಲ. ಎಲ್ಲ ಜಾತಿಗಳಿಗೂ, ಪ್ರತಿಯೊಂದು ಜಾತಿಗಳಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಹಿನ್ನೆಲೆ ಇದ್ದೇ ಇರ್ತದೆ. ಪ್ರಜಾಪ್ರಭುತ್ವ ಅಂತ ಯಾವಾಗ ಮಾಡಿದ್ರು ಅದಾದ ನಂತರ ಪ್ರತಿಯೊಬ್ಬರೂ ರಾಜ್ಯ. ಇಲ್ಲಿ ಯಾರೋ ಮೇಲೋ ಕೀಳೋ ಅನ್ನೋ ವಿಚಾರ ಬರೋದಿಲ್ಲ. ಅದು ಎಲ್ರಿಗೂ ಅರ್ಥ ಆಗೋದಿಲ್ಲ. ನಾವು ಮೇಲೋ ಅಂತ ಬದುಕ್ತಕ್ಕಂಥ ಹಲವು ಮಂದಿ ಏನು ಮಾಡ್ತಾರೆ ಅಂತಂದ್ರೆ, ಅವ್ರಗಳ ಜೊತೆಲಿ ನಾವುಗಳು ಉರ್ಚ್ಕೊಳ್ಬೇಕಾದಾಗ ನಾವು ಜಾತಿನ ಮರೆಮಾಚ್ಬಿಡ್ತೀವಿ. ಜಾತಿನೇ ಮರೆಮಾಚಿ ಮಾಡಿದಂಥ ಸ್ನೇಹಕ್ಕೆ ಆಯಸ್ಸು ಬಹಳ ಕಡಿಮೆ. ಯಾವಾಗ ನಮ್ಮ ಜಾತಿ ಇಂಥದ್ದು ಗೊತ್ತಾದ ತಕ್ಷಣ ಅವ್ರ ಮನಸ್ಥಿತಿನೇ ಬೇರೆ, ಅವ್ರು ನೋಡೋ ಭಾವಗಳೇ ಬೇರೆ ಆಗ್ಬಿಡುತ್ತೆ. ಬಹಳ ಕಡೆ ಇನ್ನಷ್ಟು ನಮ್ಮ ಸಮುದಾಯಗಳ ಮೇಲೆ ಸವರ್ಣೀಯರಿಂದ ಬಹಳಷ್ಟು ದೌರ್ಜನ್ಯಗಳು, ದಬ್ಬಾಳಿಕೆಗಳು ಬೇಕಾದಷ್ಟು ನಡೀತಾ ಇದೆ. ನಮ್ಮ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೊಳ್ಬೇಕು, ನಮ್ಮ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೋಬೇಕು. ಹೆಣ್ಮಕ್ಳಿಗೆಲ್ಲ ಬಹಳ ತೊಂದರೆ ಆಗ್ತಾ ಇದೆ ಹೊರಗಡೆ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಇದನ್ನು ತಿಳಿಸಿದ್ದೀವಿ. ಯಾರು ಸಮಾಜಮುಖಿ ಕೆಲಸಗಳು ಮಾಡ್ತೀವಿ ಅಂತ ಮುಂದೆ ಬರ್ತಾರೆ, ಅವರು ಆ ಸಮಾಜದ ಮಕ್ಕಳಾಗಿ ಕೆಲಸ ಮಾಡಬೇಕೆ ಹೊರತು ತಾಯಿಯನ್ನ ವ್ಯಾಪಾರೀಕರಣಕ್ಕಾಗಿ ಬಳಸ್ಕೊಳ್ತಕ್ಕಂಥ ಕೆಲಸನ ಮಾಡ್ತಕ್ಕಂಥ ನೀಚ್ ಕೆಲಸ ಮಾಡುವಂಥವ್ರು ಯಾರು ಆಗಬಾರ್ದು. ಆಗಲೇ ವಕೀಲ್ ಸಾಹೇಬರು ಹೇಳಿದ್ರು, ನಮ್ಮ ಮೇಲೆ ಬಹಳ ಆಪಾದನೆಗಳಿದೆ, ನಮ್ಮ ಬಗ್ಗೆ ನಿಂದಿಸ್ತಾರೆ ನಮ್ಮನ್ನ, ಈ ಥರ ಎಲ್ಲ ಹೇಳ್ತಾ ಇದ್ರು. ಪ್ರಾಮಾಣಿಕರನ್ನ ಗುರುತಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗ್ತದೆ. ಸೋಗಲಾಡಿತನದವ್ರನ್ನ ಬೇಗ ಹಾಕ್ಕೊಂಡ್ಬಿಡ್ತೀವಿ ನಾವೆಲ್ಲರೂ. ಅವರು ಬಹಳ ಬೇಗ ಆಕರ್ಷಣೆ ಮಾಡ್ತಾರೆ ಎಲ್ಲರೂ. ನಮ್ಮ ನಾಡೆ ನನ್ನ ಮನೆ ಅಂದೆ ನೀನು, ನಿನ್ನ ಮನೆಯಲ್ಲಿ ನೀ ಚಿರಾಯುವಾದೆ. ಹಿಂಸೆಯನ್ನು ಸಹಿಸಬೇಕು ಅಂದೆ ನಾನು, ಸಹಿಸುವುದೇ ಅಪರಾಧ ಎಂದೆ ನೀನು. ಒಪ್ಪಿಕೊಂಡೆ ಕಿರಿಯರಿಗೆ ಗುರುವಾದೆ. 1000-2000 ವರ್ಷದ ಮಹಾಮನ್ವಂತರ